ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ತೋರಣದಿನ್ನಿ ರಸಗೊಬ್ಬರ ಕೊರತೆಯಿಂದ ನೂರಾರು ರೈತರು ಎಣ್ಣೆಕಾಳು ಬೆಳೆಗಾರರ ಸಂಘ ಹಾಗೂ ಕೃಷಿ ಪ್ರಾಥಮಿಕ ಸಹಕಾರ ಕೇಂದ್ರಕ್ಕೆ ಮುತ್ತಿಗೆ. ಅಧಿಕಾರಿ ಎಡವಟ್ಟಿನಿಂದ ರೈತರು ಆಕ್ರೋಶ. ಈ ವರ್ಷ ರಾಜ್ಯಾದ್ಯಂತ ಮುಂಗಾರು ಮಳೆ ಕೃಪೆಯಿಂದ ರೈತರು ಬಹಳಷ್ಟು ಸಂತೋಷದಿಂದ ಬಿತ್ತನೆ ಕಾರ್ಯ ಮಾಡಿದರೆ ನೀರಾವರಿ ಭಾಗದ ರೈತರು ಕೂಡ ಭತ್ತ ನಾಟಿ ಕಾರ್ಯ ಬಹುಬೇಗ ನಡೆಯಿತು. ಇದರ ಮಧ್ಯೆ ರಸಗೊಬ್ಬರ ತೀವ್ರವಾದ ಕೊರತೆ ಇಡೀ ರಾಜ್ಯ ಅನುಭವಿಸುತ್ತಿದ್ದು, ಅದರಲ್ಲೂ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ತೋರಣದಿನ್ನಿಯ ಎಣ್ಣೆ ಮಾರಾಟ ಬೆಳೆಗಾರರ ಸಹಕಾರ ಸಂಘ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಂತೂ ರೈತರು ರಸಗೊಬ್ಬರಕ್ಕಾಗಿ ನೂರಾರು ರೈತರು ಕೃಷಿ ಕೆಲಸ ಬಿಟ್ಟು ಗೊಬ್ಬರಕ್ಕಾಗಿ ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವಂತಹ ಕರ್ಮವನ್ನ ಇಲ್ಲಿನ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ ಎಂದು ಹತ್ತಾರು ರೈತರು ಗೋಳಾಟದಿಂದ ನೋವು ಹೇಳಿದರು. ಇಲ್ಲಿಯ ಎಣ್ಣೆಕಾಳು ಮಾರಾಟ ಸಂಘದ ಕಾರ್ಯದರ್ಶಿ ಬಸಯ್ಯಸ್ವಾಮಿ, ಸರ್ಕಾರದಿಂದ ಬಂದಿರುವ ಗೊಬ್ಬರವನ್ನ ರೈತರಿಗೆ ಕೊಡುವುದು ಬಿಟ್ಟು ಬರೀ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಪ್ರಭಾವಿ ರಾಜಕಾರಣಿಗಳಿಗೆ ಗೊಬ್ಬರವನ್ನ 60 ಚೀಲ 40 ಚೀಲ ಕೊಟ್ಟು ಇವಾಗ ನಿಜವಾದ ರೈತರಿಗೆ ಗೊಬ್ಬರ ಕೇಳಿದ್ರೆ ಇಲ್ಲ ಖಾಲಿಯಾಗಿದೆ, ನಿಮ್ಗೆ ಗೊಬ್ಬರ ಬೇಕಾದ್ರೆ 10,000 ಕೊಡಿ, ಮೆಂಬರ್ಶಿಪ್ ಆಗ್ಬೇಕು, ಇಲ್ವಾದ್ರೆ MLA MP ರೆಕಮೆಂಡ್ ಬೇಕು, ಹಾಗೆ ರಾಯಚೂರು ಜೆಡಿಗೆ ಮಾನ್ವಿ ಏಡಿಗೆ 10,000 20,000 ಕೊಡಬೇಕು ಎನ್ನುವ ಮಾತನ್ನ ಗೊಬ್ಬರ ಕೇಳಲು ಹೋದ ರೈತರಿಗೆ ಕಾರ್ಯದರ್ಶಿ ಬಸಯ್ಯಸ್ವಾಮಿ ಹೇಳುತ್ತಾರೆ ಎಂದು ಹತ್ತಾರು ರೈತರು ಹೇಳುತ್ತಾರೆ. 3 ಲಾರಿ ಗೊಬ್ಬರ ಬಂದಿದೆ, ಅದನ್ನು ತಮ್ಮ ಆಡಳಿತ ಮಂಡಳಿ ಮತ್ತು ತಮ್ಮ ಹೆಂಡತಿ ಹೆಸರಲ್ಲಿ ರಸೀದಿ ಹಾಕಿ ಕೈ ತೊಳಕೊಂಡಿದ್ದಾರೆ. ಹಾಗೆ ತಮ್ಮ ಕಚೇರಿಯಲ್ಲಿ ರೈತರಿಗೆ ಎಣ್ಣೆ ಬೀಜ, ಕೆಲವು ವಸ್ತು ಮಾರಾಟ ಮಾಡಬಹುದು, ಆದರೆ ಇಸ್ಪೀಟ್ ಪ್ಯಾಕ್ ಕಟ್ ಅನ್ನು ಮಾರಾಟ ಮಾಡುವ ಸ್ಥಳದಲ್ಲಿ ಇಟ್ಟಿರುವುದು ನಿಜಕ್ಕೂ ಇದು ಸಹಕಾರ ಸಂಘನೋ ಅಥವಾ ಜೂಜಾಟ ಕೇಂದ್ರನೋ ಎನ್ನುವುದು ರೈತರು ಇಸ್ಪೀಟ್ ಪ್ಯಾಕ್ಗಳನ್ನು ತೋರಿಸಿ ಇಲ್ಲಿನ ಗನಂಧಾರಿ ಕೆಲಸ ಏನು ಎಂಬುದು ಸ್ವತಃ ರೈತರೇ ತೋರಿಸಿದರು. ಒಟ್ಟಾರೆ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡ್ಲಿಲ್ಲ ಎನ್ನುವಂತೆ ತೋರಣದಿನ್ನಿ ಎಣ್ಣೆಕಾಳು ಮಾರಾಟ ಕೇಂದ್ರದ ಕಾರ್ಯದರ್ಶಿಯವರು ದುರಂತ ಕಥೆಯಾಗಿದೆ. ಇಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ ಕೂಡ ನೂರಾರು ರೈತರು ಗೊಬ್ಬರಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದು, ಇಲ್ಲಿ ಒಬ್ಬ ರೈತರಿಗೆ ಬರೀ ಯೂರಿಯಾ 1 ಅಥವಾ 2 ಚೀಲ ಮಾತ್ರ ಕೊಡುತ್ತಿದ್ದು, ನಾವು 10-20 ಎಕರೆ ಭತ್ತ ನಾಟಿ ಮಾಡಿದ್ದೇವೆ, 1 ಚೀಲ ಯಾವುದಕ್ಕೆ ಸಾಲುತ್ತೆ ಎಂದು ನೂರಾರು ರೈತರು ಇಲ್ಲಿನ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಒಟ್ಟಾರೆ ನಮ್ಮ ರಾಜಕಾರಣಿಗಳು ಭಾಷಣ ಮಾಡುತ್ತಾ ರೈತ ಈ ದೇಶದ ಬೆನ್ನೆಲುಬು ಎಂದು ಗಂಟೆಗಟ್ಟಲೆ ಮಾತನಾಡಿ ಇದು ನಿಜವಾಗಿ ರೈತರ ಬೆನ್ನೆಲುಬೇ ಮುರಿದಿದ್ದಾರೆ. ಇದು ಈ ದೇಶದ ದೊಡ್ಡ ದುರಂತ ಎಂದು ಹೇಳಬಹುದು. ಇಲ್ಲಿನ ಸಮಸ್ಯೆ ಕುರಿತು ರೈತರಾದ ಹುಸೇನಪ್ಪ ತಳವಾರ್, ರಾಮಣ್ಣ ಕಾಶಿಮಯ್ಯ, ಎಂಕೋಬ ಬಾರಿಕೇರ, ಹನುಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ, ಗಂಗಾಧರ್ ಬಾರಿಕೇರ, ಬಸವರಾಜ್ ಜಿನ್ನಾಪುರ, ರವಿಕುಮಾರ್ ಸ್ವಾಮಿ ನಾಗಪ್ಪ ಪೂಜಾರಿ, ದೇವಣ್ಣ ಕಾಶಿಮಯ್ಯ ಇನ್ನೂ ಅನೇಕ ರೈತರು ತೀವ್ರವಾದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವತಃ ನೀವೇ ಕೇಳಿ. ನಿಮ್ಮ ಹೆಸರು ಗಂಗಾಧರ. ಬೆಳಗ್ಗೆ ಲೈನ್ ನಿಂತಿದ್ವಿ ಅಲ್ಲಿ ಪ್ರಗತಿ ಇವ್ರನ್ನ ಕೇಳಿದೀವಿ, ಸರ್ ಅಂದ್ರೆ ನಿಮ್ಗೆ ಯಾಕೆ ಈ ವರ್ಷ ಗೊಬ್ಬರ ತರಿಸಿಲ್ಲ ಅಂತ ನಾವು ಕೇಳಿದ್ವಿ. ಇಲ್ಲಪ್ಪ ಅಲ್ಲಿ ರಾಯಚೂರಲ್ಲಿ 10 ಜನ ಹೋಗ್ಬೇಕು, ಅಲ್ಲಿ ಏಡಿಗೆ ಮತ್ತು ಜಿಗೆ 10,000 ರೂಪಾಯಿ ಲಂಚ ಕೊಟ್ರ 1 ಲೋಡು ಬಿಡುಗಡೆ ಮಾಡ್ತಾರಂತೆ. ಅದೇ ಕೇಳಿದ್ರೆ ಮತ್ತೆ ಹೋದ ವರ್ಷ ಎಲ್ಲ ಕೊಟ್ಟಿದ್ರೆ ತರಿಸಿದ್ರೆಲ್ಲ ಈ ವರ್ಷ ಯಾಕೆ ತರಿಸಿಲ್ಲ ಅಂದ್ರೆ ನೀವು ಎಲ್ಲರೂ ನಮ್ಗೆ ರೊಕ್ಕ ರೈತರು ರೊಕ್ಕ ಕೊಟ್ರೆ ನಾವು ಗೊಬ್ಬರ ತರಿಸ್ಬೇಕು ಅಂತ ನಮ್ಗೆ ಹೇಳಿದ್ರೆ ನಾವೇನ್ ಕೊಡಕ್ ಬರ್ತ ಸರ್ ರೈತರು ರೊಕ್ಕ ತಮ್ಮ ತಲೆ ಈ ದಿನನಿತ್ಯಚಾರಿ ಬಳಕೆಗೆ ದುಡ್ಡು ಇಲ್ಲ, ನಾವು ತಂದು ಇವರಿಗೆ ಕೊಟ್ಟು ಇವ್ರು ನಮ್ಮ ಮೇಲೆ ಹಾಕಿ ಇವರು ಈ ಸರ್ಕಾರ ನಡೆಸ್ತಾರೆ. ಇವರು ಇದಕ್ಕೆ ಕೇಳಿದಾಕ ನೀವು ಇದಕ್ಕೇನು ಕೇಳಕ ಸಾಕ್ಷಿ, ನೀವು ಅಧ್ಯಕ್ಷರ ನಂಬರ, ನೀವು ಕೇಳಕ್ಕೆ ಏನು ಕೇಸ್ ಮಾಡಂಗಿದ್ರೆ ಮಾಡ್ರಿ, ಏನಾದ್ರು ಮಾಡ್ರಿ,
ಅಂತಲ್ಲಿ ಏನಿಲ್ಲ ಅಂದ್ರೆ ನಾವು ರೈತರು ಬಂದು ಇಲ್ಲಿ ಕೇಳಿದ್ರು ಅವ್ರನ್ನ ಎಷ್ಟು ಲೋಡ್ ಬಂದಿದೆ ಈ ತಿಂಗಳದ ಒಳಗಡೆ ಯಾರ್ಯಾರಿಗೆ ಏನೇನು ಕೊಟ್ರ ಅವನ್ನೆಲ್ಲ ನೀವು ಏನು ಕೇಳಕ್ಕಂತ ನಮಗೆ ಪ್ರಶ್ನೆ ಮಾಡ್ತಾರ. ಅವರು ಆಮೇಲೆ ಇಲ್ಲೊಂದು 3 ಲೋಡ್ ಸೆಟಲ್ಮೆಂಟ್ ಮಾಡಿದ್ರು ತಮಗೆ. ಅದ್ರಾಗ ಅಧ್ಯಕ್ಷರು ಇದ್ದವ್ರಿಗೆ ಇದ್ದವ್ರಿಗೆ ಅದು ಅದರಲ್ಲಿ ಬಸವರಾಜಪ್ಪ ಮಣಿಗೆ ಇದೇ ಊರು. ಅವರೆಲ್ಲ ಸೇರಿ ಇದು ಒಂದು ಆಫೀಸ್ ಆಗ್ಬಿಟ್ಟಿದೆ ಅವ್ರಿಗೆ. ಈಗ ಹೇಳಿದ್ರಲ್ಲ ಅದು ಆಫೀಸ್ ಅವ್ರು ನಡೆದಂತೆ ಇದು ಯಾರು ಕೇಳಂತಿಲ್ಲ ರೈತರು ಇಲ್ಲಿ. ಏನಿಲ್ಲ ಯಾರು ಕೇಳಂತಿಲ್ಲ. ಕೇಳಿದ್ರೆ ನೀನೇನು ಒಂದು ಮೀಟಿಂಗ್ ಎಲ್ಲ ಇಷ್ಟು ವರ್ಷ ಆಯ್ತು ಈ ಎಣ್ಣೆ ಕಂಪ್ನಿಯಲ್ಲಿ ಒಂದು ಲೆಕ್ಕ ಪತ್ರನೂ ಇಲ್ಲ, ಒಂದು ಉದ್ಧಾರ ಏನು ಕೇಳಬೇಡಿ. ಆಫೀಸ್ ಇಲ್ಲ, ಯಾರು ಕೇಳಕ್ಕಿಲ್ಲ ಅಂತ ಸರ್. ಇಲ್ಲಿ ಏನು ಪ್ರಶ್ನೆ ಮಾಡಕ್ಕಿಲ್ಲ ಅಂತ ಅವರೇ ನಂಬರ್ ಅಧ್ಯಕ್ಷರು ಅವ್ರದೇ ಸ್ವತಂತ್ರ. ನಾವ್ ಏನು ಕೇಳಕ್ ಸಂಬಂಧ ಇಲ್ಲ. ಅದಕ್ಕೆ ಸರ್ ಸ್ಟ್ರೈಕ್ ಮಾಡಿದ್ದೀವಿ ನಾವು ಬೆಳಗ್ಗೆ. ಸರ್ ಈಗ ತೋರಣದಿನ್ನಿ ಗ್ರಾಮದಲ್ಲಿ ಭತ್ತ ನಾಟಿ ಮಾಡಿ ಈಗಾಗಲೇ 40 ದಿನ ಆಗ್ತದೆ. ಈಗಾಗಲೇ 1 ಗೊಬ್ಬರ 2 ಗೊಬ್ಬರ ಮುಗಿದಿತ್ತು. ಭತ್ತ ನಾಟಿ ಮಾಡಿದ ಪ್ರಾರಂಭದಿಂದಲೂ ಇಲ್ಲಿ ಗೊಬ್ಬರದ ಅಭಾವ ಅಧಿಕವಾಗಿ ಕಾಡ್ತಾ ಇದೆ. ಇಲ್ಲಿ ಯೂರಿಯಾ ಗೊಬ್ಬರ ಬಹಳ ಅಧಿಕವಾಗಿ ಕಾಡ್ತಾ ಇದೆ. ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಕಾಳಸಂತೆಯಲ್ಲಿ ರೈತರ ದರಕ್ಕೆ ಅದು ಕೈಗೆ ಸಿಗ್ತಾ ಇಲ್ಲ. 650-700 ರೂಪಾಯಿ ಚೀಲ ಮಾರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಾಗಾಗಿ ಇವತ್ತೆಲ್ಲ ಯುವಕರು ಸೇರಿ ಈ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘನ ವಿಚಾರಿಸೋಣ ಅಂತ ಹೇಳಿ ಬಂದಾಗ ಸೊ ಅವರು ನಮ್ಮ ಹತ್ರ ಇಲ್ಲಿ ಗೊಬ್ಬರ ಬಂದಿಲ್ಲ ಅಂತ ಹೇಳಿದ್ರು. ನಾವು ಮತ್ತೆ ಪುನಃ ಮೇಲಧಿಕಾರಿಗಳಿಗೆ ನಮ್ಮ ಸ್ನೇಹಿತ ಫೋನ್ ಮಾಡಿದಾಗ, ಮಾನವಿ ಎಡಿಗೆ ಫೋನ್ ಮಾಡಿದಾಗ, ಇಲ್ಲ ನಾನು ತೊಗೊಂಡಿದ್ದೀನಿ ಎಣ್ಣೆ ಬೀಜ ಬೆಳೆಗಾರರ ಸಂಘಕ್ಕೆ 3 ಲೋಡ್ ಯೂರಿಯಾನ ಕಳಿಸಿದ್ದೀನಿ ಅಂತ ಹೇಳಿದ್ರು. ಇವ್ರ ಹತ್ರ ಬಂದು ಕೇಳಿದ್ರೆ ಇಲ್ಲ ನಮ್ಮ ಹತ್ರ 3 ಲೋಡು ಬಂದಿಲ್ಲ ಅಂತ ಹೇಳಿದ್ರು. ಅವರು ಬಂದ ನಂತರ ಆಮೇಲೆ ಏನ್ ಹೇಳಿದ್ರು, ಇಲ್ಲ ನನಗೆ MLA ಹೇಳಿದ್ರು, ಮಿನಿಸ್ಟರ್ ರೆಕಮೆಂಡ್ ಮಾಡಿದ್ರು. ಹಾಗಾಗಿ ನಾನು ಗುಗಬೆಳಕ 1 ಲಾರಿಯನ್ನ, ತಾಯಂ ಕ್ಯಾಂಪಿಗೆ 1 ಲಾರಿಯನ್ನ, ಬಸಾಪುರಕ್ಕೆ 1 ಲಾರಿಯನ್ನ ಕೊಟ್ಟಿದ್ದೀನಿ. MLA ಮತ್ತು ಯಾರು ಮಿನಿಸ್ಟ್ರು MP ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಅಂತ ಕೇಳಿದ್ರು. ಸರಿ ಓಕೆ ಅಂತ ನಾವು ಹೇಳಿದ್ವಿ. ನಿಮಗೆ ಜೂನ್ ಮತ್ತು ಜುಲೈಲಿದ್ದ ಗೊಬ್ಬರ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಈಗ ರಾಯಚೂರ್ಲಿದ್ದ ಮುಖ್ಯ ಕಚೇರಿ ರಾಯಚೂರ್ಲಿದ್ದ ಬಂದಿರತಕ್ಕಂಥದ್ದನ್ನ ಯಾವ ಡೇಟಿಗೆ ಗೊಬ್ಬರ ರಿಲೀಸ್ ಆಗಿದೆ ಆ ಡೇಟಿಗೆ ಒಂದು ಫಾರ್ಮೆಟ್ ಇರುತ್ತೆ. ಆ ಫಾರ್ಮೆಟ್ ನಮ್ಮಲ್ಲಿ ಕೊಡ್ರಿ ಅಂತ ಕೇಳಿದ್ವಿ. ಆಮೇಲೆ ನೀವು ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಚೀಲ ಈ ಗೊಬ್ಬರವನ್ನೇ ಬಿಟ್ಟಿದ್ದೀರಿ. ಒಬ್ಬ ರೈತ ಯಾವ್ದ ಸರ್ಕಾರದ ಕಚೇರಿ ಇದು. ಯಾಕೆಂತಂದ್ರೆ ಇದು ಖಾಸಗಿ ಅಲ್ಲ. ಖಾಸಗಿ ಅಂತಂದ್ರೆ ರೊಕ್ಕ ಇರ್ತದ, ಕಾಪಿ ಒಳಗೆ ಹಚ್ಕೊಳ್ಬಹುದು, ಹಂಗೆ ತಗೋಬಹುದು. ಇದು ಸರ್ಕಾರಿ ಕಚೇರಿಯಾಗಿಂದ ಒಂದು ಚೀಲ ತಗೊಂಡ್ರು ಅದು ಏನ್ ಮಾಡ್ಬೇಕು, ಇಲ್ಲಿ ಬಿಲ್ ಅನ್ನು ಹಾಕ್ಬೇಕು, ಸರ್ಕಾರಕ್ಕೆ ಒಪ್ಪಿಸ್ಬೇಕು. ನಾವು ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಇದುವರೆಗಾದ್ರೂ ಒಂದು ಬಿಲ್ ಸಹ ಅವ್ರು ತೋರಿಸ್ತಾ ಇಲ್ಲ. 1 ಲಾರಿಗೆ 400 ಚೀಲ ಅಂತಂದ್ರೆ 3 ಲಾರಿಗೆ 1200 ಚೀಲ ಆಯ್ತು. ನಾವೀಗ ಕೇಳಿದ್ರೆ ಇಲ್ರಿ ರೊಕ್ಕ ಕೊಡ್ಬೇಕಂತ ಹೇಳ್ತಾರೆ. ಹೌದ್ರಿ, ಅಂದ್ರೆ ಇಲ್ಲಿ ರೊಕ್ಕ ಕೊಟ್ಟು ಕೊಟ್ಟು ತರಬೇಕಂತಂದ್ರೆ ನಾವಿಲ್ಲಿ ಪ್ರಶ್ನೆ ಮಾಡಕ್ ಬಂದ್ರೆ ನೀವು ಪ್ರಶ್ನೆ ಮಾಡಕ್ ಯಾರು? ನೀವೇನ್ ಮೆಂಬರ? ಇಲ್ಲ 1000 ರೂಪಾಯಿ ಕೊಡ್ರಿ, 1000 ರೂಪಾಯಿ ಕೊಟ್ಟು ಮೆಂಬರ್ ಆಗ್ರಿ ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಗೊಬ್ಬರ ಬೇಕಂದ್ರೆ ಬರೀ ಇಲ್ಲಿ ರೊಕ್ಕ ಕೊಡ್ಬೇಕು, ಮೆಂಬರ್ ಆಗ್ಬೇಕು. ಸಾಮಾನ್ಯ ರೈತರಿಗೆ ಇದು ಅಲ್ಲ, ಸಾಮಾನ್ಯ ರೈತರಿಗೆ ಇದು ಆ ರೀತಿ ಆಗಿರ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರೆ. ಇನ್ನೊಂದು ನಿಮ್ಮ ಈ ಒಂದು ಎಣ್ಣೆ ಬೀಜ ಬೆಳೆಗಾರರಲ್ಲಿ ನಾವು ನೋಡಿದ್ವಿ, ಕೆಲವರು ಹೇಳಿದ್ರು ಇದೆಲ್ಲ ಇಸ್ಪಟ್ಟು ಕೂಡ ಭಾಳ ಅದಾವಿಲ್ಲ, ಜೂಜಾಟ ಆಡ್ತಾರಂತಕ್ಕಂಥ. ಅಂದ್ರೆ ಇದು ಜೂಜಾಟ ಕೇಂದ್ರನೋ ಅಥವಾ ಎಣ್ಣೆ ಬೀಜ ಕೇಂದ್ರನೋ? ಸರ್ ಅದನ್ನ ಅಧಿಕಾರಿಗಳೇ ಉತ್ತರ, ನೀವು ಅಧಿಕಾರಿಗಳ ಹತ್ರ ಬಾಯಿನೇ ಬಿಡಿಸ್ಬೇಕು. ರೈತರೆಲ್ಲ ಹೇಳಿರಲಿಲ್ಲ ಇಸ್ಪಟ್ಟು ಎಲ್ಲ ನೋಡ್ರಿ. ಏನಾಯ್ತಂದ್ರೆ ನಾನು ಮೊದಲು ಈಗ ಗೊಬ್ಬರ ಸ್ಟ್ಯಾಂಡರ್ಡ್ ಆಯ್ತು, ಎಲ್ಲ ರೈತರು ಬಂದಾರ. ನನ್ನ ಹತ್ರ ಇದ್ದಾಗ ಯಾರು ಬರ್ಲಿಲ್ಲ. ಈಗ ಒಂದು ನಾನು ಗೊಬ್ಬರ ಬೇಕಂದ್ರೆ ಹೆಂಗ್ ತಂದ್ಕೊಳಕ್ಕಾಗತ್ತ? ಅಲ್ಲಿ ಹೋದ್ರ ನಮ್ಗೆ ಡೈರೆಕ್ಟ್ ಕೊಡಲ್ಲ, ರೆಕಮೆಂಡ್ ಮಾಡ್ಬೇಕು. ಇವತ್ತೇ ತಂದು ಅವ್ರಾಗ ಕೊಟ್ರ ಜೆಡಿ ಅವರು ಯಾರಿಗೋಸ್ಕರ ರೈತರ ಸಲುವಾಗಿ ರೆಕಮೆಂಡ್ ಆದ್ರೆ ಈಗ ಹಂಗ ನಡೆದಾವ ಅಂತೇಳಿ ಯಾಕೆ ಸರಿ ಸಪ್ಲೈ ಒಂದು ಗಾಡಿ ಅಂತ ಇಂಥ ರೈತರಿಗೆ 10 ಗಾಡಿ ಬೇಕು. ನನಗೆ 10 ಗಾಡಿ ಕೊಡೋಣ, 10 ಗಾಡಿ ಅಂದ್ರೆ ಈಗ ಅಲ್ಲಿ ಕೊಡ್ಸರಿ. ಈಗ ಸರ್ ನಾ ಹಂಗಲ್ಲ, ಗೊಬ್ಬರ ಕೊಡ್ಸರಿ, 10 ಗಾಡಿ ಕೊಡ್ಸರಿ, 10 ಗಾಡಿ ಅನ್ಸುತ್ತೆ. ಅವ್ರನ್ನ ಬಂದು ಬಾರ
ಮಸ್ತಿ ತರಕ್ಕೆ ನಾ ಸುಮಾರು ಎಲ್ಲ ಕಡೆ ಹೋಗಿ ಈ ತರ ಗಲಾಟೆ ಎಂದಾಗಿಲ್ಲ ಮಾಲಪುರ ಹುಡುಗರು ಇಷ್ಟಾಗ ಸಮಸ್ಯೆ ಇದೆ ಕರ್ನಾಟಕದಾಗ ಐತಿ ಆದ್ರೆ ತೊಳೆದ ಇಷ್ಟಾಗ ಸಮಸ್ಯೆ ಸಮಸ್ಯೆ ಏನಿಲ್ಲ ಇದು ಇದೇ ಸಲ ಸಮಸ್ಯೆ ರೈತರಿಂದ ಸರ್ 2 ತಿಂಗಳಾಯ್ತು ಗೊಬ್ಬರ ಮಾರೋದು ಈ ತಿಂಗಳಂತೂ ಒಂದು ಗಾಡಿ ಕೊಟ್ಟಿಲ್ಲ ಅದು ಬಿಡ್ಲಿ ಸರ್ ಹೋಗಿಲ್ಲ ನಾವು ದುಡ್ಡಿಲ್ಲ ಸೊಸೈಟಿಯಾಗ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಆ ತರ ಐತಿ ಸರ್ ನಿಯಮ ಐತೆ ಸರ್ ಆ ತರ ನಿಯಮ ಐತೆ ಸರ್ ಆ ತರ ನಿಯಮ ಐತೆ ಈ ಸಲ ಅಲ್ಲಿ ಕೊಟ್ಟಿಲ್ಲ ದುಡ್ಡು ಕೇಳ್ತಕ್ಕಂತ ಅಧಿಕಾರಿ ಅಥವಾ ಯಾರಾದ್ರೂ ಕ್ಷೇತ್ರ ಶಾಸಕರು ಹೆಸರು ಸರ್ ಅವರು ನಾವು ಸದ್ಯಕ್ಕೆ ಕೃಷಿ ಈಗ ನೀವು ಕಳ್ಸ್ಬೇಕು ಸರ್ ಮಾಹಿತಿ ಕಳ್ಸ್ಬೇಕು ದುಡ್ಡು ಕೊಡ್ರಿ ದುಡ್ಡು ಕೊಟ್ರೆ ನಿಮ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ನಾವು ಗೊಬ್ಬರ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನೀನೇನ್ ನಂಬರ್ ಅಧ್ಯಕ್ಷ ಅಂತ ಕೇಳ್ತಾರೆ ಆಮೇಲೆ ಇನ್ನೊಂದು ಸರ್ ರೈತರ ಆರೋಪ ಏನಪ್ಪ ಅಂದ್ರೆ ನೀವೇನಂತಾರಂತ ಇಲ್ಲಿ ಏನಾದ್ರು ಗೊಬ್ಬರ ಕೇಳ್ಬೇಕಂದ್ರೆ ಅಲ್ಲಿ 10,000 ರೂಪಾಯಿ ಬೇಕಂತ 1,000 ರೂಪಾಯಿ ಮೆಂಬರ್ಶಿಪ್ ಹೋಗ್ಬೇಕಂತ ಅಂದ್ರೆ ಎಲ್ಲ ಕಡೆ ಇದೆ ಸರ್ ನಿಯಮ ಕೊಟ್ಟಲ್ರಿ ನೀವೇನಂತ ರೈತರ ಆರೋಪ ಏನು ರೈತರಲ್ಲಿ ಹೇಳಿದಾರೆ ಈಗ ಶಾರ್ಟೇಜ್ ಆಯ್ತು ಗೊಬ್ಬರ ಓಕೆ ಶಾರ್ಟೇಜ್ ಆಗೈತೆ ಶಾರ್ಟೇಜ್ ಅಷ್ಟೇ ಅಲ್ಲ ಮತ್ತೇನಪ್ಪ ಅಂದ್ರೆ ನೀವೇನ್ ಆಗ್ತಿರ್ತಾರೆ ರೈತರಿಗೆ 1,000 ಕೊಡ್ರಿ ಮೆಂಬರ್ಶಿಪ್ ಆಗ್ಬೇಕು ಇಲ್ಲ ಎಮ್ಮೆ ರೆಕಮೆಂಡ್ ಬೇಕಂತ ಈ ಮಾತಂದಿರಲ್ಲಪ್ಪ ಇಲ್ಲಿ ಮಗದನ್ನ ಕೇಳ ಸಾಕ್ಷಿ ಯಾಕೆ ಮಾಡ್ತಾರೆ ಅವ್ರದ್ದು ಬಂದಿಲ್ಲ ಅಂತ ರೈತರಿಗೆ ಈ 3 ಗಾಡಿ ಮಾಡಿದ್ವಿ ಸರ್ ಸುಂದರ ಸರ್ ಇನ್ನೊಂದು ನೀವೇ ಮಾಡ್ತಾರಂತ ಈ ತೋಟದಿನಾಗಿರ್ಬೋದು ಗುಗ್ಗೆಗಳಾಗಿರ್ಬೋದು ಇದಕ್ಕೆ ಪ್ರಭಾವಿ ರೈತರಿಗೆ ಪ್ರಭಾವಿ ಲೋಡ್ ಇಡ್ಲಾಗಿ ಅದನ್ನೇ ಹೇಳ್ತಾರೆ ನೀವು ಪ್ರಭಾವಿ ರೈತರಿಗೆ ಪಾಣಿ ಪಕ್ಕ ರೈತರಿಗೆ ಎಲ್ಲ ಯಾರೋ ಬರಲ್ಲ ನಮಗ ಅದು ಗೊಬ್ಬರ ಶಾರ್ಟೇಜ್ ಬರಕ್ಕೆ ಸರಿಯಾಗಿ ಮತ್ತೇನು ಸಮಸ್ಯೆ ಏನಂತಾರೆ ಸಂಬಂಧಪಟ್ಟದ್ದು ಇಲ್ಲಿ ನಿಮ್ಗೆ ಎಣ್ಣೆ ಕಾಳು ಸೊಸೈಟಿಗೆ 3 ರೋಡ್ ಕಳಿಸಿವಿ ಇಲ್ಲಿ ನಿಮಗೂ 3 ರೋಡ್ ಕಳಿಸಿವಿ ಅಷ್ಟು ರೈತರಿಗೆ ಯಾರಿಗೆ ಕೇಳಿದ್ರು ಎಣ್ಣೆ ಕಾಳು ಒಂದು ಇದು ಇದ್ರ ಎಣ್ಣೆಕಾಳು ಬೀಜದಲ್ಲ ಇದು ಇದು ಕೂಡ 3 ರೋಡ್ ಕಳಿಸ್ಯಾರ ಯಾರು ಜೆಡಿ ಹತ್ರ ಮಾತಾಡಿದ್ವಿ ಅಲ್ಲಿ ಅವ್ರಿಗೆ 3 ರೋಡ್ ಕಳಿಸಿದ್ರಿ ಎಷ್ಟು ಕೂಡ ನಿಮಗೆ ನಿಮ್ಮ ಇರೋದು ಎಷ್ಟು ರೈತ 6 ಲೋಡ್ ಗೊಬ್ಬರ ಕಳಿಸಿದ್ರು ಅಂದ್ರೆ ರೈತರಿಗೆ ಸರಿಯಾಗಿ ಗೊಬ್ಬರ ಕಳಿಸ್ಯಾರ ಬಟ್ ನೀವು ಅಧಿಕಾರಿಗಳು ಎಣ್ಣೆ ಕಾಳು ಸೊಸೈಟಿ ಬೇರೆ ಕಡೆ ಕೊಟ್ಟಾರ ಅದು ಗೊಬ್ಬರ ಕೂಡ ಇಲ್ಲೇ ಎಲ್ಲ ರೈತರು ಮೂರು ರೋಡ್ ಬಂದಾವ ಅಂತಾರೆ ಇವ್ರು ಎಲ್ಲ ಇಳಿಸ್ಯಾರ ಅಂತಾರೆ ರೈತರು ಬಿಟ್ಟಿವ ಅಂತಂತಾರ ಒಂದು ಲೋಡ್ ಗುಗ್ಗೆ ಬಳಕ್ ಬಿಟ್ಟಿವ ಅಂತ ಮೂರು ರೋಡ್ ಬಂದವ್ರೆ ನಾವೇ ಅದು ಗೋಚರ್ ತೋರ್ಸರ ಅಂತ ಅವ್ರು ಗೋಚರ್ ಇಲ್ಲ ಪಾನಕ ಸರ್ ಅದ್ರ ಏನ್ ಕಾರಣ ಏನೆಲ್ಲ ಅವ್ರು ಮೂರು ರೋಡ್ ನಿಮಗೆ ಗೊಬ್ಬರ ಮಂದಿಗೆ ಅಷ್ಟು ಕಷ್ಟ ಮಂದಿಗೆ ಏನ್ ಕಾಣಲ್ಲಿ ನಿಮ್ಗೆ ಹೆಡ್ ಕೊಟ್ಟಿರೋದನ್ನ ತೊಳೆದಿನಿ ಪೋಸ್ಟ್
ಸಂಪೋಸ್ಟ್ ಇಷ್ಟೆಲ್ಲ ಗೊಬ್ಬರದ ವರ್ಷ ಯಾಕೆ ಯೂರಿಯಾ ಇಲ್ಲ ಎಲ್ಲ ಕಡೆ ಶೊರ್ಟೇಜ್ ಇರುತ್ತೆ ಆದರೂ ಕೂಡ ನಮ್ಮ ಸಂಘಕ್ಕೆ ಪ್ರತಿ ವಾರ 15 ದಿನಕ್ಕೆ ಒಂದ್ಸಲ ನಮ್ಮ ಜೆಡಿಯವರು ನಮ್ಮ ಗಾಡಿ ಕೊಡ್ತಾರೆ. ಆದ್ರೆ ಸರ್ ಮಸ್ಕಿ ತರಕ್ಕೆ ನಾವೆಲ್ಲ ಬಹುತೇಕ ಕಡೆ ಹೋಗಿವಿ ಇಷ್ಟು ಗಲಾಟೆ ಇಷ್ಟು ಗದ್ದಲ ಇದು ನಿಮ್ಮ ಯಾಕೆ ಇಷ್ಟ ಎಲ್ಲ ಕಡೆ ಯಾಕಂದ್ರೆ ನಮ್ಮ ಆಲಾಪುರದ ಮನೆ ನೋಡಿ ಆಲಾಪುರದಾಗೆಲ್ಲ ಅಲ್ಲಿ ಆಗೈತೆ ಸರ್ ಆಗಿತ್ತು ಇಷ್ಟು ಜನಸಂಖ್ಯೆ ಸೇರಿ ಎಲ್ಲ ಇಷ್ಟು ಗಲಾಟೆ ಆಗಿಲ್ಲ ಗಲಾಟೆ ಅಂತಲ್ಲ ಇಷ್ಟು ಜನ ನೋಡಿ ಸಾವಿರಾರು ಜನ ಎಲ್ಲ ರೈತರು ತಾಂಡು ಹೋಗ್ತಾರೆ. ಜನ ಕೆಲವು ಮಂದಿ ಎಲ್ಲ ಆರೋಪ ಮಾಡಕತ್ತಾರೆ ಇಲ್ಲೇ ರೈತರು ಇದಾರೆ ನೋಡಿ ಎಲ್ಲರೂ ಬೇರೆ ಕಡೆ ಏನಾರ ಡೆವಲಪ್ ಮಾಡ್ಯಾರ ಯಾರು ಮಾಡಿಲ್ಲ ದೊಡ್ಡ ದೊಡ್ಡ ಎಲ್ಲಿ ನಿಮ್ಮ ರೈತರಿಗೆ ಮಾರಾಕತ್ತಾರೆ ಅಂತ ಕರ್ನಾಟಕ